ಕ್ರಿಕೆಟ್ ಭಾರತದಲ್ಲಿ ಒಂದು ಧರ್ಮದಂತೆ ಬೆಳೆದು ನಿಂತ ಕ್ರೀಡೆ. ಅದರಲ್ಲೂ 2008ರಲ್ಲಿ IPL ಪರಿಚಯವಾದ ನಂತರವಂತೂ ಇದು ಭಾರತೀಯ ಕ್ರಿಕೆಟ್ನ ಚಿತ್ರಣವನ್ನೇ ಬದಲಾಯಿಸಿ ಬಿಟ್ಟಿತ್ತು. IPL ಆರಂಭದಿಂದಲೇ ಕ್ರಿಕೆಟ್ ಜಗತ್ತಿನ ಸೆನ್ಸೇಷನ್ ಆಗಿತ್ತು. ಗ್ಲೋಬಲ್ ಸ್ಟಾರ್ಗಳಿಗೆ ಒಂದೇ ತಂಡದಲ್ಲಿ ಆಡುವ ಅವಕಾಶ ಕಲ್ಪಿಸಿದ್ದ IPL ಕ್ರಿಕೆಟ್ ಪ್ರೇಮಿಗಳಿಗೆ ಹಬ್ಬವೇ ಆಗಿಬಿಟ್ಟಿತ್ತು. ಹೀಗೆ ಜನಪ್ರಿಯತೆಯಿಂದ ಸಾಗಿದ IPL 17 ಸೀಸನ್ಗಳನ್ನ ಯಶಸ್ವಿಯಾಗಿ ಮುಗಿಸಿ ಇದೀಗ 18ನೇ ಸೀಸನ್ ಕೂಡ ಭರ್ಜರಿಯಾಗಿ ಆರಂಭವಾಗಿದೆ. ಆದರೆ ಆರಂಭದ ಸೀಸನ್ಗಳಲ್ಲಿ ಕಾಣಿಸಿಕೊಂಡಿದ್ದ ಹಲವು ತಂಡಗಳು ಕ್ರಮೇಣ IPL ನಿಂದ ಕಣ್ಮರೆಯಾಗಿವೆ. ಈ ತಂಡಗಳು ಉತ್ಸಾಹಿ ಅಭಿಮಾನಿಗಳು ಮತ್ತು ಪ್ರತಿಭಾನ್ವಿತ ಆಟಗಾರರನ್ನ ಹೊಂದಿದ್ದರೂ ಕೂಡ ಆರ್ಥಿಕ ತೊಂದರೆಗಳು, BCCIನ ಒಳಸಂಚು ಹಾಗೂ ಮಾಲೀಕರ ವಿವಾದಗಳಿಂದಾಗಿ IPL ಇತಿಹಾಸದಲ್ಲಿ ಅಳಿದು ಹೋದ ತಂಡಗಳ ಪಟ್ಟಿಗೆ ಸೇರಿಕೊಂಡಿವೆ. ಅಷ್ಟಕ್ಕೂ IPL ಪ್ರೇಮಿಗಳಿಗೆ ಹಲವು ನೆನಪುಗಳನ್ನ ಕೊಟ್ಟು ಕ್ರಮೇಣ IPL ನಿಂದ ದೂರವಾದ ಆ 5 ತಂಡಗಳು ಯಾವುವು ಹಾಗೂ ಆ IPL ಫ್ರಾಂಚೈಸಿಗಳ ಪತನಕ್ಕೆ ಕಾರಣವೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. ನಂಬರ್ 5 ಡೆಕ್ಕನ್ ಚಾರ್ಜರ್ಸ್. ಹೈದರಾಬಾದ್ ಆಧಾರಿತ ತಂಡವಾಗಿದ್ದ ಇದು IPL ನ ಪ್ರಸಿದ್ಧ ತಂಡಗಳಲ್ಲಿ ಒಂದಾಗಿತ್ತು. ಆಡಮ್ ಗಿಲ್ಕ್ರಿಸ್ಟ್, VVS ಲಕ್ಷ್ಮಣ್, ಆಂಡ್ರೂ ಸೈಮನ್ಸ್, ರೋಹಿತ್ ಶರ್ಮಾ ಮೊದಲಾದ ಹೆಸರಾಂತ ಆಟಗಾರರು ಈ ತಂಡದ ಮೂಲಕವೇ IPL ಕೆರಿಯರ್ ಅನ್ನ ಆರಂಭಿಸಿದ್ದರು. VVS ಲಕ್ಷ್ಮಣ್ ಮೊದಲ ಸೀಸನ್ ನಲ್ಲಿ ತಂಡದ ನಾಯಕತ್ವವನ್ನು ವಹಿಸಿಕೊಂಡಿದ್ದರು. ಹಲವು ಸ್ಟಾರ್ ಆಟಗಾರರ ಹೊರತಾಗಿಯೂ ಮೊದಲ ಸೀಸನ್ ನಲ್ಲಿ ಈ ತಂಡ ಪಾಯಿಂಟ್ಸ್ ಟೇಬಲ್ ನಲ್ಲಿ ಕೊನೆಯ ಸ್ಥಾನದಲ್ಲಿತ್ತು. ಆದರೆ 2009ರಲ್ಲಿ ಗಿಲ್ಕ್ರಿಸ್ಟ್ ನಾಯಕತ್ವದಲ್ಲಿ ಭರ್ಜರಿ ಕಂಬ್ಯಾಕ್ ಮಾಡಿದ್ದ ಈ ತಂಡ ಫೈನಲ್ ನಲ್ಲಿ RCB ತಂಡವನ್ನ ಮಣಿಸಿ IPL ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿತ್ತು. ಆದರೆ ಈ ತಂಡದ ಮಾಲಕತ್ವ ಹೊಂದಿದ್ದ ಡೆಕ್ಕನ್ ಕ್ರಾನಿಕಲ್ ಹೋಲ್ಡಿಂಗ್ ಲಿಮಿಟೆಡ್ ಹಾಗೂ BCCI ನಡುವಿನ ಸಂಘರ್ಷದಿಂದಾಗಿ ಈ ತಂಡ ಸಂಕಷ್ಟಕ್ಕೆ ಸಿಲುಕುತ್ತೆ. 2012ರಲ್ಲಿ BCCI ಈ ತಂಡವನ್ನ ಬ್ಯಾನ್ ಮಾಡುತ್ತೆ. ಆದರೆ BCCI ಈ ತಂಡವನ್ನ ಉದ್ದೇಶಪೂರ್ವಕವಾಗಿ ಬ್ಯಾನ್ ಮಾಡಲು ಪ್ರಯತ್ನಿಸಿತ್ತು. ಈ ನಿರ್ಧಾರ ಕೊನೆಗೆ BCCIಗೆ ಮುಳುವಾಗಿತ್ತು. ಹೌದು, IPL ಗವರ್ನಿಂಗ್ ಕೌನ್ಸಿಲ್ ಹೇಳುವ ಪ್ರಕಾರ ಈ ತಂಡದ ಮಾಲೀಕರು IPL ನ ಕಾಂಟ್ರಾಕ್ಟ್ ನಿಯಮವನ್ನ ಉಲ್ಲಂಘಿಸಿದ್ದರು ಹಾಗೂ ಈ ತಂಡದ ಹಲವು ಆಟಗಾರರು ಹಾಗೂ ಸಪೋರ್ಟ್ ಸ್ಟಾಫ್ ಗಳ ಸ್ಯಾಲರಿಯನ್ನ ಬಾಕಿ ಇಟ್ಟಿದ್ದರು. ಇದರಿಂದಾಗಿಯೇ BCCI ಈ ತಂಡವನ್ನ ಬ್ಯಾನ್ ಮಾಡಿದೆ ಎಂದು ಹೇಳಲಾಗಿತ್ತು. ಆದರೆ BCCIಯ ಈ ನಿರ್ಧಾರವನ್ನ ಈ ಫ್ರಾಂಚೈಸಿಯ ಓನರ್ಗಳು ವಿರೋಧಿಸುತ್ತಾರೆ. ಫ್ರಾಂಚೈಸಿಯ ವಿರೋಧದ ನಡುವೆಯೂ BCCI ಈ ತಂಡವನ್ನ ಬ್ಯಾನ್ ಮಾಡುವಲ್ಲಿ ಯಶಸ್ವಿಯಾಗುತ್ತೆ. ಇದರ ಬದಲಾಗಿ IPL ನ ಗವರ್ನಿಂಗ್ ಕೌನ್ಸಿಲ್ ಹೊಸ ಫ್ರಾಂಚೈಸಿಗಾಗಿ ಬಿಡ್ಡಿಂಗ್ ನಡೆಸುತ್ತೆ. ಈ ಸಮಯದಲ್ಲಿ ಅತಿ ಹೆಚ್ಚು ಬಿಡ್ಡಿಂಗ್ ಮಾಡಿದ ಸನ್ ಟಿವಿ ನೆಟ್ವರ್ಕ್ ಸಂಸ್ಥೆಯು ಈ ತಂಡವನ್ನ ಖರೀದಿಸುತ್ತೆ. ಮುಂದೆ ಈ ತಂಡಕ್ಕೆ ಸನ್ ರೈಸರ್ಸ್ ಹೈದರಾಬಾದ್ ಎಂದು ಮರುನಾಮಕರಣ ಮಾಡಲಾಗುತ್ತೆ. ಆದರೆ ಈ ಎಲ್ಲಾ ಬೆಳವಣಿಗೆಗಳು ನಡೆದ ನಂತರ 2020ರ ಜೂನ್ ನಲ್ಲಿ ಮುಂಬೈ ಹೈಕೋರ್ಟ್ ಈ ಬಗ್ಗೆ ತನಿಖೆ ನಡೆಸಲು ಹೊಸ ತಂಡವನ್ನ ರಚಿಸಿತ್ತು. ಈ ತನಿಖೆಯಲ್ಲಿ BCCIಯ ಕರಾಳ ಮುಖ ಬಯಲಾಗಿತ್ತು. ತನಿಖೆಯಲ್ಲಿ ತಿಳಿದಿದ್ದೇನೆಂದರೆ ಡೆಕ್ಕನ್ ಕ್ರಾನಿಕಲ್ಸ್ಗೆ ಆಟಗಾರರ ಹಾಗೂ ಸಪೋರ್ಟ್ ಸ್ಟಾಫ್ಗಳ ಸಂಪೂರ್ಣ ಸ್ಯಾಲರಿಯನ್ನ ನೀಡಲು ಒಂದು ಗಡುವು ನೀಡಲಾಗಿತ್ತು. ಆದರೆ BCCI ಈ ಗಡುವು ಮುಗಿಯುವ ಹಿಂದಿನ ರಾತ್ರಿಯೇ ಒಂದು ತುರ್ತು ಮೀಟಿಂಗ್ ನಡೆಸಿ ಡೆಕ್ಕನ್ ಚಾರ್ಜರ್ಸ್ ತಂಡವನ್ನ IPL ನಿಂದ ಬ್ಯಾನ್ ಮಾಡಲಾಗಿದೆ ಎಂದು ಘೋಷಿಸಿತ್ತು. ಈ ಮೂಲಕ BCCI ಇಲ್ಲಿಗಲ್ ಆಗಿ ಡೆಕ್ಕನ್ ಚಾರ್ಜರ್ಸ್ ತಂಡವನ್ನ ಬ್ಯಾನ್ ಮಾಡಿದೆ ಎಂದು ಸಾಬೀತಾಗಿತ್ತು. ಇದರಿಂದಾಗಿ ಕೊನೆಗೆ BCCI ಕಡೆಯಿಂದ ಡೆಕ್ಕನ್ ಕ್ರಾನಿಕಲ್ಸ್ ಸಂಸ್ಥೆಗೆ ಬರೋಬ್ಬರಿ 4,814 ಕೋಟಿ ಪರಿಹಾರ ಧನವನ್ನ ನೀಡಬೇಕಾಯಿತು. ಒಟ್ಟಿನಲ್ಲಿ BCCI ಕೆಂಗಣ್ಣಿಗೆ ಗುರಿಯಾಗಿ ಈ ತಂಡ IPL ನಿಂದ ಕಣ್ಮರೆಯಾಗಬೇಕಾಯಿತು. ನಂಬರ್ 4 ಕೊಚ್ಚಿ ಟಸ್ಕರ್ಸ್ ಕೇರಳ. IPL ನ ಪಾಪ್ಯುಲಾರಿಟಿಯನ್ನ ಗಮನಿಸಿದ BCCI 2011ರ ಸೀಸನ್ಗೂ ಮುನ್ನ 2 ಹೊಸ ತಂಡಗಳನ್ನ IPL ಗೆ ಸೇರಿಸುವ ನಿರ್ಧಾರ ಮಾಡಿತ್ತು. ಈ ಸಮಯದಲ್ಲಿ IPL ಗೆ ಎಂಟ್ರಿ ಕೊಟ್ಟ 2 ತಂಡಗಳಲ್ಲಿ ಒಂದು ತಂಡವೇ ಈ ಕೊಚ್ಚಿ ಟಸ್ಕರ್ಸ್ ಕೇರಳ. ಈ ತಂಡದ ಮಾಲಕತ್ವವನ್ನ ಹಲವು ಸಂಸ್ಥೆಗಳು ಹಂಚಿಕೊಂಡಿದ್ದವು. ಬರೋಬ್ಬರಿ 1,533 ಕೋಟಿ ಬಿಡ್ಡಿಂಗ್ ಮಾಡಿ ಈ ಫ್ರಾಂಚೈಸಿಯನ್ನ ಖರೀದಿಸಲಾಗಿತ್ತು. ಆದರೆ ಈ ತಂಡ ಕೇವಲ 2011ರ ಒಂದು ಸೀಸನ್ಗೆ ಮಾತ್ರ ಸೀಮಿತವಾಗಬೇಕಾಯಿತು. 2012ರಲ್ಲಿ BCCI ಈ ತಂಡವನ್ನ ಟರ್ಮಿನೇಟ್ ಮಾಡಿತ್ತು. ಈ ಸೀಸನ್ ಆರಂಭಕ್ಕೂ ಮುನ್ನ BCCIಗೆ ಈ ತಂಡ 10% ಬ್ಯಾಂಕ್ ಗ್ಯಾರಂಟಿ ನೀಡಬೇಕಾಗಿತ್ತು. ಆದರೆ ಈ ತಂಡದ ಮಾಲಕತ್ವ ಹಲವು ಸಂಸ್ಥೆಗಳ ನಡುವೆ ಹಂಚಿ ಹೋಗಿದ್ದರಿಂದ ಓನರ್ಸ್ ಗಳ ನಡುವೆ ಮನಸ್ತಾಪ ಉಂಟಾಗಿ ಈ ಫ್ರಾಂಚೈಸಿ BCCIಗೆ ಬ್ಯಾಂಕ್ ಗ್ಯಾರಂಟಿ ನೀಡಲು ವಿಫಲವಾಗಿದೆ ಎಂದು BCCI ತಿಳಿಸಿತ್ತು. ಇದರಿಂದಾಗಿ ಈ ತಂಡವನ್ನು ಕೂಡ IPL ನಿಂದ ಬ್ಯಾನ್ ಮಾಡಲಾಗಿತ್ತು.
ಈ ತಂಡದಲ್ಲಿ ರವೀಂದ್ರ ಜಡೇಜಾ, ಶ್ರೀಶಾಂತ್, ಬ್ರೆಂಡನ್ ಮೆಕ್ಲಮ್, ಮಹೇಲ ಜಯವರ್ಧನೆ ಮತ್ತು ಮುತ್ತಯ್ಯ ಮುರಳೀಧರನ್ರಂತಹ ಸ್ಟಾರ್ ಆಟಗಾರರನ್ನ ಹೊಂದಿತ್ತು. ಇಷ್ಟೊಂದು ಸ್ಟಾರ್ ಆಟಗಾರರಿದ್ದರೂ ಕೂಡ 2011ರಲ್ಲಿ ಈ ತಂಡ ಪಾಯಿಂಟ್ಸ್ ಟೇಬಲ್ ನಲ್ಲಿ 8ನೇ ಸ್ಥಾನದಲ್ಲಿತ್ತು. ಈ ಮೂಲಕ ಕೇರಳ ಮೂಲದ ಈ ತಂಡಕ್ಕೆ 2011ರಲ್ಲಿ ಶುರುವಾದ IPL ಪಯಣ ಅದೇ ವರ್ಷ ಕೊನೆಯಾಗುವಂತಾಯಿತು. ಆದರೆ ಇಲ್ಲೂ ಕೂಡ BCCI ತನ್ನ ಹಳೆಯ ಚಾಳಿಯನ್ನೇ ಮುಂದುವರಿಸಿದ್ದು ಬೆಳಕಿಗೆ ಬಂದಿತ್ತು. ಈ ತಂಡದ ಮಾಲಕತ್ವದ ಭಾಗವಾಗಿದ್ದ ರಾಂಡೆವು ಸ್ಪೋರ್ಟ್ಸ್ ಕ್ಲಬ್ ಕಂಪನಿಯು BCCI ಸರಿಯಾದ ಕಾರಣವಿಲ್ಲದೆ ತಮ್ಮ ತಂಡವನ್ನ ಟರ್ಮಿನೇಟ್ ಮಾಡಿದೆ ಎಂದು BCCI ವಿರುದ್ಧ ಕೋರ್ಟ್ ಮೊರೆ ಹೋಗಿತ್ತು. ಮುಂದೆ 2015 ಜುಲೈನಲ್ಲಿ ಬಂದ ತೀರ್ಪು ಮತ್ತೆ BCCIಗೆ ಬರೆ ಎಳೆದಿತ್ತು. ಕೋರ್ಟ್ ತೀರ್ಪಿನ ಪ್ರಕಾರ ಇಲ್ಲೀಗಲ್ ಆಗಿ ತಂಡವನ್ನ ಟರ್ಮಿನೇಟ್ ಮಾಡಿದ್ದಕ್ಕಾಗಿ BCCI ಈ ಫ್ರಾಂಚೈಸಿಗೆ 800 ಕೋಟಿಗೂ ಹೆಚ್ಚಿನ ಮೊತ್ತವನ್ನ ಪರಿಹಾರ ನೀಡಬೇಕಾಗುತ್ತದೆ. ನಂಬರ್ 3 ಪುಣೆ ವಾರಿಯರ್ಸ್ ಇಂಡಿಯಾ. ಈ ತಂಡವು 2011ರಲ್ಲಿ IPLಗೆ ಎಂಟ್ರಿ ಕೊಟ್ಟ 2 ತಂಡಗಳಲ್ಲಿ ಒಂದಾಗಿದೆ. ಈ ತಂಡವು ಆ ಸಮಯದಲ್ಲಿ ಅತ್ಯಂತ ದುಬಾರಿ ತಂಡವಾಗಿತ್ತು. ಈ ತಂಡವನ್ನ ಸಹಾರಾ ಗ್ರೂಪ್ ಸುಮಾರು 1700 ಕೋಟಿಯ ದುಬಾರಿ ಮೊತ್ತಕ್ಕೆ ಖರೀದಿಸಿತ್ತು. ಮೊದಲಿಗೆ ಈ ತಂಡಕ್ಕೆ ಸಹಾರಾ ಪುಣೆ ವಾರಿಯರ್ಸ್ ಎಂದು ಹೆಸರಿಡಲಾಗಿತ್ತು. ಆದರೆ BCCIಯ ನಿಯಮದ ಪ್ರಕಾರ ಈ ಹೆಸರನ್ನ ಇಡುವಂತಿರಲಿಲ್ಲ. ಇದರಿಂದಾಗಿ ಮುಂದೆ ಈ ತಂಡಕ್ಕೆ ಪುಣೆ ವಾರಿಯರ್ಸ್ ಇಂಡಿಯಾ ಎಂದು ನಾಮಕರಣ ಮಾಡಲಾಯಿತು. ಸ್ಟಾರ್ ಆಟಗಾರರಾದ ಯುವರಾಜ್ ಸಿಂಗ್, ಸೌರವ್ ಗಂಗೂಲಿ, JC ರೈಡರ್, ಗ್ರೇಮ್ ಸ್ಮಿತ್, ಮಿಚೆಲ್ ಮಾರ್ಷ್ ರವರನ್ನ ಈ ತಂಡಕ್ಕೆ ಸೇರಿಸಿಕೊಳ್ಳಲಾಗಿತ್ತು. ಸ್ಟಾರ್ ಆಟಗಾರರನ್ನ ಹೊಂದಿದ್ದ ಈ ತಂಡ ಅನೇಕ ಅಭಿಮಾನಿಗಳನ್ನ ಸಂಪಾದಿಸಿತ್ತು. ಆದರೆ 2012ರ IPL ಆಕ್ಷನ್ಗೂ ಮುನ್ನ ಈ ತಂಡದ ಮಾಲಕತ್ವ ಹೊಂದಿದ್ದ ಸಹಾರಾ ಗ್ರೂಪ್ ಸಂಸ್ಥೆಯು ಮುಂದಿನ ಸೀಸನ್ IPL ನಲ್ಲಿ ನಮ್ಮ ತಂಡ ಭಾಗಿಯಾಗುವುದಿಲ್ಲ ಎನ್ನುವ ಅಚ್ಚರಿಯ ನಿರ್ಧಾರವನ್ನ ಪ್ರಕಟಿಸಿತ್ತು. ಇದಕ್ಕೆ ಕಾರಣ ನೀಡಿದ ಸಹಾರಾ ಗ್ರೂಪ್ 2011ರ ಸೀಸನ್ ನಲ್ಲಿ ಒಟ್ಟು 94 ಪಂದ್ಯಗಳು ನಡೆಯಲಿವೆ ಎಂದು BCCI ಆರಂಭದಲ್ಲಿ ಹೇಳಿತ್ತು. ಅದಕ್ಕೆ ಅಷ್ಟು ದುಬಾರಿ ಮೊತ್ತಕ್ಕೆ ಈ ತಂಡವನ್ನ ಖರೀದಿಸಿದ್ದೆವು. ಆದರೆ ಆ ಸೀಸನ್ ನಲ್ಲಿ 94 ಪಂದ್ಯದ ಬದಲಾಗಿ ಕೇವಲ 74 ಪಂದ್ಯಗಳನ್ನ ಮಾತ್ರ ಆಡಿಸಲಾಗಿತ್ತು. ಇದರಿಂದಾಗಿ ಸಹಾರಾ ಗ್ರೂಪ್ ಫ್ರಾಂಚೈಸಿ ಶುಲ್ಕವನ್ನ ಕಡಿಮೆ ಮಾಡಲು BCCIಗೆ ಮನವಿ ಮಾಡಿತ್ತು. ಆದರೆ ಇವರ ಮನವಿಯನ್ನ BCCI ತಿರಸ್ಕರಿಸಿತ್ತು. ಇದಲ್ಲದೆ ತಂಡ ಮತ್ತು BCCI ನಡುವಿನ ಮತ್ತೊಂದು ಸಮಸ್ಯೆ ಇತ್ಯರ್ಥವಾಗಬೇಕಿತ್ತು. 2012ರಲ್ಲಿ ಯುವರಾಜ್ ಸಿಂಗ್ IPL ನಲ್ಲಿ ಭಾಗವಹಿಸುವುದಿಲ್ಲ ಅನ್ನೋದು ಫ್ರಾಂಚೈಸಿಗೆ ತಲೆನೋವಾಗಿತ್ತು. ಕ್ಯಾನ್ಸರ್ ಚಿಕಿತ್ಸೆಯ ಕಾರಣಕ್ಕಾಗಿ ಯುವರಾಜ್ ಈ ಸೀಸನ್ಗೆ ಅಲಭ್ಯರಾಗಿದ್ದರು. ಆದ್ದರಿಂದ ಸಹಾರಾ ಗ್ರೂಪ್ ಯುವರಾಜ್ಗೆ ರಿಪ್ಲೇಸ್ಮೆಂಟ್ ಆಟಗಾರನನ್ನ ಹರಾಜಿನಲ್ಲಿ ಖರೀದಿಸಲು ಅನುಮತಿ ಕೋರಿತ್ತು. ಇದಕ್ಕೆ ಆರಂಭದಲ್ಲಿ ತಕರಾರು ತೆಗೆದ BCCI ನಂತರ ಹಲವು ವಾದ ವಿವಾದಗಳ ಬಳಿಕ ಯುವರಾಜ್ಗೆ ಬದಲಿ ಆಟಗಾರನನ್ನ ಖರೀದಿಸಲು ಅನುಮತಿ ನೀಡಿತು. ಇದಾದ ಬಳಿಕ ತಂಡದ ನಿರ್ವಹಣೆಯಲ್ಲಿ ಕೆಲವು ಸಮಸ್ಯೆಗಳು ಎದುರಾದವು. ಇದೆಲ್ಲದರ ಹೊರತಾಗಿಯೂ ಮುಂದಿನ 2 ವರ್ಷಗಳವರೆಗೆ ಇದು IPL ನ ಭಾಗವಾಗಿ ಮುಂದುವರಿಯಿತು. ಆದರೆ 3 ಸೀಸನ್ಗಳಲ್ಲೂ ಈ ತಂಡದ ಪ್ರದರ್ಶನ ನಿರಾಶಾದಾಯಕವಾಗಿತ್ತು. ಒಂದು ಸೀಸನ್ ಅಲ್ಲೂ ನಾಕ್ಔಟ್ ಸುತ್ತುಗಳಿಗೆ ಬರಲು ಸಾಧ್ಯವಾಗಿರಲಿಲ್ಲ. ಒಟ್ಟು 3 ಸೀಸನ್ ಆಡಿದ ನಂತರ 21 ಮೇ 2013ರಂದು ಸಹಾರಾ ಗ್ರೂಪ್ IPL ನಿಂದ ಪುಣೆ ವಾರಿಯರ್ಸ್ ಇಂಡಿಯಾ ತಂಡವನ್ನ ಹಿಂತೆಗೆದುಕೊಂಡಿತು. ತಂಡವು ತನ್ನ ಫ್ರಾಂಚೈಸಿ ಶುಲ್ಕವನ್ನ ಪಾವತಿಸಲು ಸಾಧ್ಯವಾಗದೇ ಇರುವುದು ಇದಕ್ಕೆ ಕಾರಣವಾಗಿತ್ತು. ಕೆಲವು ಮೂಲಗಳ ಪ್ರಕಾರ ಸಹಾರಾ ಗ್ರೂಪ್ 20% ಫ್ರಾಂಚೈಸಿ ಶುಲ್ಕವನ್ನ ಪಾವತಿಸಿತ್ತು ಹಾಗೂ ಉಳಿದ ಶುಲ್ಕವನ್ನ ನಂತರದಲ್ಲಿ ಪಾವತಿಸುವುದಾಗಿ ಭರವಸೆ ನೀಡಿತ್ತು. ಆದರೆ ತಂಡವು ಅದನ್ನ ಪೂರೈಸಲು ಸಾಧ್ಯವಾಗಲಿಲ್ಲ. ಇನ್ನು ಸಹಾರಾ ಗ್ರೂಪ್ ಹೇಳುವ ಪ್ರಕಾರ BCCI ಅಧಿಕಾರಿಗಳು ತಮ್ಮೊಂದಿಗೆ ಅತ್ಯಂತ ಕಠಿಣವಾಗಿ ವ್ಯವಹರಿಸಿದ್ದಾರೆ. ಒಂದೆಡೆ ಸಹಾರಾ ಗ್ರೂಪ್ 12ಕ್ಕೂ ಹೆಚ್ಚು ವರ್ಷಗಳಿಂದ ಭಾರತ ಅಂತಾರಾಷ್ಟ್ರೀಯ ತಂಡಕ್ಕೆ ಸ್ಪಾನ್ಸರ್ ಮಾಡಿ ಭಾರತೀಯ ಕ್ರಿಕೆಟ್ಗೆ ಬೆಂಬಲ ನೀಡುತ್ತಿದ್ದರೂ ಕೂಡ BCCI ಪುಣೆ ವಾರಿಯರ್ಸ್ ಇಂಡಿಯಾದೊಂದಿಗೆ ಯಾವುದೇ ಮೃದುತ್ವವನ್ನ ತೋರದೆ ಕಠಿಣವಾಗಿ ನಡೆಸಿಕೊಂಡಿದೆ. ಎಲ್ಲಿಯವರೆಗೆ ಎನ್ ಶ್ರೀನಿವಾಸನ್ BCCIನ ಅಧ್ಯಕ್ಷರಾಗಿರುತ್ತಾರೋ ಅಲ್ಲಿಯವರೆಗೆ BCCI ಜೊತೆ ಯಾವುದೇ ವ್ಯವಹಾರ ಮಾಡುವುದಿಲ್ಲ ಎಂದು ಸಹಾರಾ ಗ್ರೂಪ್ನ ಓನರ್ ಹೇಳಿಕೊಂಡಿದ್ದರು. ಇದಾದ ನಂತರ ಅಕ್ಟೋಬರ್ 2, 2013ರಂದು BCCI ಅಧಿಕೃತವಾಗಿ ತಂಡದ ಒಪ್ಪಂದವನ್ನ ಕೊನೆಗೊಳಿಸಿತು. ಹೀಗೆ ಪುಣೆ ವಾರಿಯರ್ಸ್ ಇಂಡಿಯಾದ ಪಯಣವು ಕೂಡ IPL ನಲ್ಲಿ ಕೊನೆಗೊಂಡಿತು. ನಂಬರ್ 2 ಗುಜರಾತ್ ಲಯನ್ಸ್. 2015ರ IPL ಸೀಸನ್ನ ನಂತರ ರಾಜಸ್ಥಾನ ರಾಯಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು 2 ವರ್ಷಗಳ ಕಾಲ IPL ನಿಂದ ನಿಷೇಧಕ್ಕೊಳಗಾಯಿತು. ಹೀಗಾಗಿ 2 ಹೊಸ ತಂಡಗಳು ಅದರ ಸ್ಥಾನವನ್ನ ಪಡೆದುಕೊಂಡವು. ಅದರಲ್ಲಿ ಗುಜರಾತ್ ಲಯನ್ಸ್ ಕೂಡ ಒಂದು. ಇಂಟೆಕ್ಸ್ ಟೆಕ್ನಾಲಜೀಸ್ನ ಮಾಲಕರಾದ
ಕೇಶವ್ ಬನ್ಸಲ್ ಅವರು ಈ ತಂಡದ ಮಾಲಕರಾಗಿದ್ದರು. ಗುಜರಾತ್ ಲಯನ್ಸ್ ಎಂಬ ಈ ಹೊಸ ತಂಡದ ನಾಯಕರನ್ನಾಗಿ ಸುರೇಶ್ ರೈನಾ ಅವರನ್ನ ನೇಮಿಸಲಾಯಿತು. ಈ ತಂಡವು ತಾನು ಆಡಿದ ಮೊದಲ ಸೀಸನ್ ನಲ್ಲಿ ಪ್ಲೇ ಆಫ್ ಗೆ ಎಂಟ್ರಿ ಕೊಡುವಲ್ಲಿ ಯಶಸ್ವಿಯಾಗಿತ್ತು. ಮೊದಲ ಸೀಸನ್ ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ ತಂಡವು ಎರಡನೇ ಸೀಸನ್ ನಲ್ಲಿ ತಮ್ಮ ಪ್ರದರ್ಶನವನ್ನ ಪುನರಾವರ್ತಿಸಲು ಸಾಧ್ಯವಾಗಲಿಲ್ಲ. 2 ಸೀಸನ್ಗಳ ನಂತರ ಸಿಎಸ್ಕೆ ಮತ್ತು ರಾಜಸ್ಥಾನ ರಾಯಲ್ಸ್ ನ ನಿಷೇಧವು ಕೊನೆಗೊಂಡಾಗ ಈ ತಂಡವನ್ನು ಕೂಡ ಐಪಿಎಲ್ ನಿಂದ ತೆಗೆದುಹಾಕಲಾಯಿತು ಹಾಗೂ ಹಳೆಯ ತಂಡವು ಮತ್ತೆ ತಮ್ಮ ಸ್ಥಾನವನ್ನ ಪಡೆದುಕೊಂಡಿತು. ನಂಬರ್ 1 ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್. 2015ರಲ್ಲಿ ಸಿಎಸ್ಕೆ ಮತ್ತು ರಾಜಸ್ಥಾನ ರಾಯಲ್ಸ್ ಬ್ಯಾನ್ ಆದ ನಂತರ ಬಂದ ಎರಡನೇ ತಂಡ ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್. ಗುಜರಾತ್ ಲಯನ್ಸ್ ನಂತೆ ಈ ತಂಡವು ಐಪಿಎಲ್ ನಲ್ಲಿ ಕೇವಲ 2 ಸೀಸನ್ಗೆ ಸೀಮಿತವಾಯಿತು. ಸಂಜೀವ್ ಗೋಯಂಕ ಈ ತಂಡದ ಮಾಲಕರಾಗಿದ್ದರು ಹಾಗೂ ಮೊದಲ ಸೀಸನ್ ನಲ್ಲಿ ತಂಡದ ನಾಯಕತ್ವವನ್ನ MS ಧೋನಿ ನಿಭಾಯಿಸಿದ್ದರು. ಮೊದಲ ಸೀಸನ್ ನಲ್ಲಿ ಯಾವುದೇ ಅದ್ಭುತವನ್ನ ಮಾಡದ ಈ ತಂಡ ಎರಡನೇ ಸೀಸನ್ ನಲ್ಲಿ ಸ್ಟೀವನ್ ಸ್ಮಿತ್ ನಾಯಕತ್ವದಲ್ಲಿ ಫೈನಲ್ ಗೆ ತಲುಪುವಲ್ಲಿ ಯಶಸ್ವಿಯಾಗಿತ್ತು. ಫೈನಲ್ ನಲ್ಲಿ ಈ ತಂಡವು ಕೇವಲ 1 ರನ್ನಿನಿಂದ ಸೋಲು ಕಾಣಬೇಕಾಯಿತು. ಈ ಐಪಿಎಲ್ ನ ವಿರೋಚಿತ ಸೋಲಿನ ಮೂಲಕ ಈ ತಂಡದ ಐಪಿಎಲ್ ಪಯಣ ಅಂತ್ಯವಾಗಿತ್ತು. ಏಕೆಂದರೆ ಸಿಎಸ್ಕೆ ಮತ್ತು ರಾಜಸ್ಥಾನ್ ರಾಯಲ್ಸ್ ನಿಷೇಧವನ್ನ ಹಿಂಪಡೆದ ನಂತರ ಆ ತಂಡಗಳು ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್ ತಂಡದ ಸ್ಥಾನವನ್ನ ಕಸಿದುಕೊಂಡವು. ನೋಡಿದ್ರಲ್ಲ ವೀಕ್ಷಕರೇ, ಹೀಗೆ ಐಪಿಎಲ್ ನಲ್ಲಿ ಹಲವು ಸ್ಟಾರ್ ಆಟಗಾರರನ್ನ ಬೆಳಕಿಗೆ ತಂದು ಹಲವು ಅದ್ಭುತಗಳಿಗೆ ಸಾಕ್ಷಿಯಾಗಿದ್ದ ತಂಡಗಳು ಮುಂದೆ ಹಲವು ಕಾರಣಗಳಿಂದಾಗಿ ಐಪಿಎಲ್ ಜಗತ್ತಿನಿಂದಲೇ ಮರೆಯಾದವು. ಈ ವಿಡಿಯೋ ನಿಮಗೂ ಕೂಡ ಐಪಿಎಲ್ ನ ಆರಂಭದ ದಿನದ ನೆನಪುಗಳನ್ನ ಮೆಲುಕು ಹಾಕುವಂತೆ ಮಾಡಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಸಾಧ್ಯವಾದಷ್ಟು ಶೇರ್ ಮಾಡಿ ಹಾಗೂ ಇಂತಹ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.